ಜಾಗತಿಕ ಮಟ್ಟದಲ್ಲಿ ಅತ್ಯಾಧುನಿಕ ಅಡುಗೆಮನೆ ವಿನ್ಯಾಸಗಳಿಗೆ ಹೆಸರಾಗಿರುವ ಜರ್ಮನಿಯ ಪ್ರಸಿದ್ಧ ಬ್ರ್ಯಾಂಡ್ ನೋಲ್ಟೆ ಕುಚೆನ್ ಸಿಲಿಕಾನ್ ಸಿಟಿ ಬೆಂಗಳೂರಿನ ಇಂದಿರಾನಗರದಲ್ಲಿ ತನ್ನ ನೂತನ ಹಾಗೂ ಬೃಹತ್ ಶೋರೂಮ್ ಅನ್ನು ಪ್ರಾರಂಭಿಸಿದೆ. ಈ ಮೂಲಕ ಜರ್ಮನಿಯ ಶ್ರೇಷ್ಠ ತಂತ್ರಜ್ಞಾನ ಹಾಗೂ ಸ್ಥಳೀಯ ಪರಿಣತಿಯನ್ನು ಒಳಗೊಂಡ ವಿಶಿಷ್ಟ ಚಿಲ್ಲರೆ ಮಾರಾಟ ಅನುಭವವನ್ನು ಬ್ರ್ಯಾಂಡ್ ಪರಿಚಯಿಸಿದೆ. 3,500 ಚದರ ಅಡಿ ವಿಸ್ತೀರ್ಣದ ಭವ್ಯ ಪ್ರದರ್ಶನಾಲಯ. ಸುಮಾರು 3,500 ಚದರ ಅಡಿ ವಿಸ್ತೀರ್ಣದಲ್ಲಿ ಹರಡಿಕೊಂಡಿರುವ ಈ ಶೋರೂಮ್ ಗ್ರಾಹಕರು, ವಾಸ್ತುಶಿಲ್ಪಿಗಳು, ಆರ್ಕಿಟೆಕ್ಟ್ಸ್ ಮತ್ತು ಒಳಾಂಗಣ ವಿನ್ಯಾಸಕರಿಗೆ ಡಿಸೈನರ್ಸ್ ಹೊಸ ಲೋಕವನ್ನೇ ತೆರೆದಿಡಲಿದೆ. ಇಲ್ಲಿ ನೋಲ್ಟೆ ಸಮೂಹದ ಪ್ರಮುಖ ಕಲೆಕ್ಷನ್ಗಳಾದ ನೋಲ್ಟೆ ಮತ್ತು ಎಕ್ಸ್‌ಪ್ರೆಸ್ ಸರಣಿಯ ವೈವಿಧ್ಯಮಯ ವಿನ್ಯಾಸಗಳನ್ನು ಪ್ರದರ್ಶಿಸಲಾಗಿದೆ. ನವೀನ ತಂತ್ರಜ್ಞಾನ ಮತ್ತು ವಿನ್ಯಾಸದ ವಿಶೇಷತೆಗಳು. ಫಿಂಗರ್ ಪ್ರಿಂಟ್ ವಿರೋಧಿ ತಂತ್ರಜ್ಞಾನ. ಶೋರೂಮ್ನ ಪ್ರಮುಖ ಆಕರ್ಷಣೆಯೆಂದರೆ ಪರ್ಲ್ ಮತ್ತು ಮ್ಯಾನ್ಹ್ಯಾಟನ್ ವಿನ್ಯಾಸಗಳು. ಇವು ಫಿಂಗರ್ ಪ್ರಿಂಟ್ ವಿರೋಧಿ ಅಕ್ರಿಲಿಕ್ ಗಾಜಿನ ಮುಂಭಾಗಗಳನ್ನು ಹೊಂದಿದ್ದು, ಅಡುಗೆಮನೆಗೆ ಅತ್ಯಾಧುನಿಕ ಸ್ಪರ್ಶ ನೀಡುವುದರ ಜೊತೆಗೆ ದೀರ್ಘಕಾಲ ಬಾಳಿಕೆ ಬರುವಂತೆ ವಿನ್ಯಾಸಗೊಳಿಸಲಾಗಿದೆ. ನೋಲ್ಟೆ ನಿಯೋ ಕಲೆಕ್ಷನ್. ಇದರಲ್ಲಿರುವ ಪ್ಯೂರ್ ಅಂಡ್ ಲ್ಯಾಡ್ಜ್ ವಿನ್ಯಾಸವು ಮರದ ತೆಳುವಾದ ಗ್ರೂಡ್ ಮುಂಭಾಗಗಳನ್ನು ಹೊಂದಿದ್ದು, ಲೋಹೀಯ ಚಿನ್ನದ ಲೇಪನದೊಂದಿಗೆ ಅತ್ಯಂತ ಐಷಾರಾಮಿ ಲುಕ್ ನೀಡುತ್ತದೆ. ಇದರಲ್ಲಿರುವ ಪುಶ್ ಟು ಓಪನ್ ಬಾಗಿಲುಗಳು ಅಡುಗೆಮನೆಯ ಅಂದವನ್ನು ಹೆಚ್ಚಿಸಿವೆ. ಕ್ಲಾಸಿಕ್ ಟಚ್. ಪೋರ್ಟೋ ಎಂಬ ಕ್ಲಾಸಿಕ್ ಕಿಚನ್ ವಿನ್ಯಾಸವು ಹಳೆಯ ಕಾಲದ ವೈಭವವನ್ನು ನೆನಪಿಸುತ್ತದೆ. ಹಿತ್ತಾಳೆಯ ಹಿಡಿಕೆಗಳು ಮತ್ತು ಸೊಗಸಾದ ಗಾಜಿನ ಕ್ಯಾಬಿನೆಟ್ಗಳು ಇದಕ್ಕೆ ಐಷಾರಾಮಿ ಕಳೆಯನ್ನು ತಂದಿವೆ. ಬಜೆಟ್ ಸ್ನೇಹಿ ಆಯ್ಕೆಗಳು. ಐಷಾರಾಮಿ ವಿನ್ಯಾಸಗಳ ಜೊತೆಗೆ ಸಾಮಾನ್ಯ ಬಜೆಟ್ ಹಾಗೂ ಸುಲಭ ನಿರ್ವಹಣೆಯ ಆರ್ಟ್ಲೈನ್ ಮತ್ತು ಪರ್ಫೆಕ್ಟ್ ಪ್ಲಸ್ ಮಾದರಿಗಳು ಇಲ್ಲಿ ಲಭ್ಯವಿವೆ. The different products and ranges and so on. Yes. Thank you so much. Thank you so much. With us. In case of our India, from Nolte, Germany, we have a clear strategy as India is considered to be the most important market. From that point of view, we are investing almost 50 crores into the Indian market to expand our expansion strategy within India. Right now, already we have 13 Nolte stores operating across the country. And by end of the year, we expect to have 20 stores operating. So that gives the retail network from tier 1 to tier 2 cities. In addition to that, we want to strongly focus on the project